ದೇವರ ಅತಿ ಪರಿಶುದ್ಧವಾದಂಥ ಒಂದು ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಲ್ಲಿ ನಿಮ್ಮೆಲ್ಲರಿಗೂ ಸಹ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ತಿಳಿಸುವಂತ ನಾಯಿದ್ದೇನೆ. ದೇವರು ನಿಮಗೆ ಬೇಕಾದಂಥ ಒಂದು ಆಶೀರ್ವಾದವನ್ನು, ಕೃಪಾ ವರದಾನಗಳನ್ನು ಹೇರಳವಾಗಿ ನಿಮ್ಮಲ್ಲಿ ನಿಮ್ಮ ಜೀವನದಲ್ಲಿ ಒದಗಿಸಿಕೊಡಲಿ ಎಂಬುದಾಗಿ ನಾನು ಬೇಡುವಂಥವನಾಗಿದ್ದೇನೆ. ಅದೇ ರೀತಿಯಲ್ಲಿ ನಾನು ಬಹಳ ದಿನಗಳಿಂದ ವಿಡಿಯೋ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಕಾರಣ ಸೇವೆ ಇರುವಂಥ ಒಂದು ಕಾರಣದಿಂದ ಅದರಿಂದ ಸಾಧ್ಯವಾಗಲಿಲ್ಲ. ಇವತ್ತಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ಒಂದು ಸತ್ಯವೇದ ಭಾಗವು ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ ಇರುವಂಥ ಒಂದು ಭಾಗ 1ರಿಂದ 10 ತನಕ ಇರುವಂಥ ಒಂದು ಭಾಗವು ಬಹಳಷ್ಟು ಜನರಿಗೆ ಚಿರಪರಿಚಿತವಾದಂಥ ಒಂದು ಭಾಗವಾಗಿದೆ. ಇವತ್ತು ಈ ಒಂದು ಭಾನುವಾರದಂದು ಬಹಳಷ್ಟು ಕಡೆ ಗರಿಗಳ ಭಾನುವಾರವಾಗಿ ಆಚರಣೆ ಮಾಡಿದ್ದಾರೆ. ಆದರೂ ಈ ಒಂದು ವಾಕ್ಯವನ್ನು ಮತ್ತೆ ಧ್ಯಾನ ಮಾಡುವಂಥ ಒಂದು ಭಾಗ್ಯವು ಎಲ್ಲರಿಗೂ ದೊರಕಲಿ ಎಂಬುದಾಗಿ ಇರುವಂಥ ಒಂದು ಬಯಕೆಯಿಂದ ಈ ಒಂದು ವಾಕ್ಯ ಭಾಗವನ್ನು ತೆಗೆದುಕೊಂಡಿದ್ದೇನೆ. ಜಯ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ. ನಮ್ಮ ಪಿತೃವಾದ ದಾವೀದನ ರಾಜ್ಯವು ಬರುತ್ತದೆ, ಅದಕ್ಕೆ ಆಶೀರ್ವಾದ. ಮೇಲಣ ಲೋಕದಲ್ಲಿ ಜಯ ಎಂದು ಆರ್ಭಟಿಸಿದರು ಎಂಬುದಾಗಿರುವಂಥ ಒಂದು ಭಾಗ. ಇಲ್ಲಿ ನಾವು ನೋಡುವಾಗ ಯಾವ ರೀತಿಯಲ್ಲಿ ಆ ಒಂದು ಕರ್ತನ ನಾಮದಲ್ಲಿ ಬರುವಂಥವನಿಗೆ ಜಯ ಮತ್ತು ನಮ್ಮ ಪಿತೃಗಳಾಗಿರುವಂಥ ದಾವೀದನ ರಾಜ್ಯ ಅದನ್ನು ಕುರಿತಾದಂಥ ಒಂದು ಜಯಘೋಷವನ್ನು ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಅದಕ್ಕಿಂತ ಮುಂಚೆ ಇಲ್ಲಿ ನಾವು ನೋಡುವಂಥ ಒಂದು ಕಾರ್ಯವನ್ನು ನಾವು ನೋಡುವಾಗ ಯೆರೂಸಲೇಮಿಗೆ ಯೇಸು ಸ್ವಾಮಿ ಹೋಗುವಂಥ ಒಂದು ಕಾರ್ಯವು ಇದಾಗಿರುವಂಥದ್ದಾಗಿದೆ. ಅದು ಯಾವ ರೀತಿಯಲ್ಲಿ ಎಂಬುದಾಗಿ ಹೇಳುವಾಗ ತನ್ನ ಶಿಷ್ಯರಿಗೆ ಹೇಳ್ತಾನೆ, ಹೋಗಿ ಅಲ್ಲಿ ಒಂದು ಕತ್ತೆ ಒಂದು ಮರಿ ಇರುತ್ತೆ, ಅದರ ಮೇಲೆ ಯಾರೂ ಸಹ ಹತ್ತಿರಲಿಕ್ಕೆ ಸಾಧ್ಯವೇ ಇಲ್ಲ, ಅದನ್ನು ಕರತನ್ನಿ ಎಂಬುದಾಗಿ ಹೇಳುವಾಗ ಇದು ಯಾರಿಗೆ ಎಂಬುದಾಗಿ ಕೇಳಿದ್ರೆ ಕರ್ತನಿಗೆ ಎಂಬುದಾಗಿ ಹೇಳಿ ಅಲ್ಲಿ ಕಳಿಸುವಂಥ ಒಂದು ಕಾರ್ಯವನ್ನು ನಾವು ನೋಡ್ತೇವೆ. ನಾವು ಈ ಕತ್ತೆಯ ಒಂದು ವಿಶೇಷತೆಯನ್ನು ನಾವು ನೋಡುವುದಾದರೆ ಇದು ಶಾಂತಿಯ ಒಂದು ಸಂಕೇತವಾಗಿರುವಂಥದ್ದಾಗಿದೆ. ಆದಿಕಾಲದಲ್ಲಿ ಏನಾದರೂ ಯುದ್ಧವು ನಡೆದಾಗ ಆ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಶಾಂತಿಯ ಒಂದು ಗುರುತಾಗಿ ಕತ್ತೆಯನ್ನು ಕಳಿಸುವಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತು ಇದು ವಾಡಿಕೆಯಾಗಿ ಆಗಿನ ಕಾಲದ ಪ್ರತಿಯೊಬ್ಬರಿಗೂ ಸಹ ವಾಡಿಕೆಯಾಗಿ ಉಪಯೋಗಿಸುವಂಥ ವಾಹನವೂ ಸಹ ಆಗಿರುವಂಥದ್ದಾಗಿದೆ. ಇಲ್ಲಿ ನಮ್ಮ ಈ ಒಂದು ಭಾಗದಲ್ಲಿ ನಾವು ನೋಡುವಾಗ ಕತ್ತೆ ಒಂದು ರೀತಿಯಲ್ಲಿ ಈ ಮೂಟೆಗಳನ್ನು ಹೊರುವುದಕ್ಕೆ, ಬಟ್ಟೆಗಳನ್ನು ಹೊರುವುದಕ್ಕೆ, ಈ ರೀತಿಯಲ್ಲಿ ವ್ಯರ್ಥವಾದಂಥ ಒಂದು ರೀತಿಯಲ್ಲಿ ನಾವು ನೋಡ್ತೇವೆ. ಆದರೆ ಆ ಕಾಲದಲ್ಲಿ ಒಂದು ಶಾಂತಿಯ ಒಂದು ಕುರಿತಾದಂಥ ಒಂದು ಗುರುತನ್ನು ನಾವು ನೋಡ್ತೇವೆ. ಅಂಥ ಒಂದು ಸಂದರ್ಭದಲ್ಲಿ ನಾವು ನೋಡುವಾಗ ಇಲ್ಲಿ ನಾವು ನೋಡಲಿಕ್ಕೆ ಬಯಸುವಂಥ ಒಂದು ಭಾಗದ ಜನರಿಗೆ ರಾಜನ ಒಂದು ಅವಶ್ಯಕತೆ ಇರುವಂಥದ್ದಾಗಿದೆ. ಯೇಸು ಸ್ವಾಮಿಯು ಆ ಒಂದು ಯೆರೂಸಲೇಮಿನ ಬೀದಿಗಳಲ್ಲಿ ಬರುವಂಥ ಸಂದರ್ಭದಲ್ಲಿ ಈತನು ನಮ್ಮ ರಾಜನಾಗಿದ್ದಾನೆ ಎಂಬುದಾಗಿರುವಂಥ ಒಂದು ಗುರುತಾಗಿ ಅವರು ಅದನ್ನು ನೋಡುವಂಥದ್ದನ್ನು ನಾವು ನೋಡುತ್ತೇವೆ. ರಾಜ ಅಂದರೆ ಇದಕ್ಕಿಂತ ಮುಂಚೆ ಇರುವಂಥ ರಾಜರುಗಳು ಭಾಳಷ್ಟು ಜನ ಇದ್ದರೂ ಸಹ ಅವರಿಗೆ ಪ್ರತ್ಯೇಕವಾದಂಥ ಒಂದು ದೇಶ ಬೇಕಾಗಿದೆ, ರಾಜ್ಯ ಬೇಕಾಗಿದೆ. ಆ ರಾಜ್ಯವನ್ನು ಒಂದು ದಾವೀದನ ವಂಶಸ್ಥರಾಗಿರುವಂಥ ಒಬ್ಬ ರಾಜ ಬಂದು ನಮ್ಮ ಒಂದು ಇಸ್ರಾಯೇಲ್ ಜನಾಂಗವನ್ನು, ಇಸ್ರಾಯೇಲ್ ಸಮೂಹವನ್ನು ನಡೆಸ್ತಾನೆ, ಒಳ್ಳೆ ರೀತಿಯಲ್ಲಿರುವಂಥ ಸಮೃದ್ಧಿಯಾದಂಥ ದೇಶವನ್ನು ಕಟ್ಟಿಕೊಡ್ತಾನೆ ಎನ್ನುವಂಥ ಒಂದು ವಿಶ್ವಾಸವು ಆ ಒಂದು ಜನರಲ್ಲಿ ಇರುವಂಥದ್ದಾಗಿದೆ. ಈ ಒಂದು ವಿಶ್ವಾಸಕ್ಕೆ ಅನುಗುಣವಾಗಿ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂಬುದಾಗಿರುವಂಥ ಒಂದು ಭಾಗವನ್ನು ನಾವು ನೋಡ್ತೇವೆ. ಇಲ್ಲಿ ಕರ್ತನ ಹೆಸರಿನಲ್ಲಿ ಬರುವಂಥವನು ಯಾರು?
ದೇವರಾದಂಥ ದೇವರು ಆರಿಸಿಕೊಂಡಂತಹ ಪರಿಶುದ್ಧನಾಗಿರುವಂಥ ಯೇಸು ಸ್ವಾಮಿ ಆಗಿರುವಂಥವನಾಗಿದ್ದಾನೆ. ಈತನ ಮುಖಾಂತರವಾಗಿ ಲೋಕವು ಶಾಂತಿಯನ್ನು ಪಡೆಯಲಿಕ್ಕೋಸ್ಕರ ಆತನನ್ನು ಕಳಿಸಿಕೊಡುವಂಥದ್ದಾಗಿದೆ. ಅವರು ತಿಳಿದುಕೊಂಡಿರುವಂಥದ್ದು ನಮಗೆ ದೊಡ್ಡ ಒಂದು ರಾಜ್ಯವನ್ನು ಕಟ್ಟಿಕೊಡ್ತಾನೆ ಎಂಬುದಾಗಿ ಅಲ್ಲ, ಇಡೀ ಭೂಲೋಕದಲ್ಲಿರುವಂಥ ಎಲ್ಲರಿಗೂ ಸಹ ದೇವರ ಸಂಗಡ ಜೀವಿಸಲಿಕ್ಕೆ, ದೇವರ ರಾಜ್ಯದಲ್ಲಿ ಸೇರಿಸಲಿಕ್ಕೆ ಬಂದಂತಹ ಯೇಸು ಸ್ವಾಮಿಯಾಗಿದ್ದಾನೆ. ಇದಕ್ಕಿಂತ ಮುಂಚೆ ಒಂದು ರಾಜರು ಬಂದಾಗ ಅವರನ್ನು ಒಡೆದು ಆಳುವಂತಹ ರಾಜರುಗಳು ಮತ್ತು ಈ ಒಡೆದು ಆಳುವಂತಹ ರಾಜರುಗಳು ಆಗಿದ್ದರು. ಆದರೆ ಇಲ್ಲಿ ಯೇಸು ಸ್ವಾಮಿ ಒಡೆದು ಅಥವಾ ಕೊಂದು ಆಳಲಿಕ್ಕೆ ಬಂದಂಥ ದೇವರಲ್ಲ, ಅಂಥ ಒಂದು ರಾಜನೂ ಅಲ್ಲ. ಯಾಕಂದರೆ ನಿನ್ನ ರಾಜ ನನ್ನ ರಾಜ, ಈ ಲೋಕಕ್ಕೆ ರಾಜನಾಗಿರುವಂತಹ ಯೇಸು ಸ್ವಾಮಿ ಎಲ್ಲರನ್ನ ಶಾಂತಿಯ ಕಡೆಗೆ ನಡೆಸಲಿಕ್ಕೆ ಶಕ್ತನಾದಂಥ ಒಂದು ರಾಜನಾಗಿದ್ದಾನೆ. ಅದಕ್ಕೆ ಪ್ರತಿಯೊಬ್ಬರ ಒಂದು ಜೀವನದಲ್ಲಿಯೂ ಇರುವಂತಹ ಎಲ್ಲ ಕಷ್ಟಗಳನ್ನು, ನೋವುಗಳನ್ನು, ಕಣ್ಣೀರುಗಳನ್ನು ಒರೆಸಲಿಕ್ಕೆ ಶಕ್ತನಾದಂತಹ ರಾಜನಾಗಿದ್ದಾನೆ ಈತನು. ಮತ್ತು ನಮ್ಮ ಪಿತೃವಾದ ದಾವೀದನ ರಾಜ್ಯವು ಬರುತ್ತದೆ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ನಮ್ಮ ಪಿತೃವಾದಂತಹ ದಾವೀದನ ರಾಜ್ಯವು ನಮಗೆ ಬರುವಂಥದ್ದಾಗಿದೆ. ಈ ಪಿತೃ ಎಂಬುದಾಗಿ ಹೇಳುವಾಗ ನಮ್ಮ ಪೂರ್ವಜರು, ಈ ಪೂರ್ವಜರು, ಆ ಒಂದು ಇಸ್ರಾಯೇಲ್ ಸಮೂಹ, ಆ ಒಂದು ಯೋಧ ಸಮೂಹ ನಂಬುವಂಥದ್ದು ದೇವರಿಂದ ಆರಿಸಲ್ಪಟ್ಟಂತಹ ಈ ಒಂದು ಸೌಲನನ್ನು ಆರಿಸುವಾಗ ನಮಗೆ ರಾಜನು ಬೇಕೆಂಬುದಾಗಿ ಕೇಳಿದಂಥ ಜನಸಮೂಹಕ್ಕೆ ದೇವರೇ ರಾಜನಾಗಿದ್ದು, ದೇವರೇ ಅವರನ್ನು ನಡೆಸುವಂಥವನಾಗಿದ್ದು ಇದ್ದಂಥ ಸಂದರ್ಭದಲ್ಲಿ ನಮಗೆ ಸೌಲನು ಬೇಕೆಂಬುದಾಗಿ ಆತನನ್ನು ಆರಿಸ್ತಾರೆ. ಆತನು ಭ್ರಷ್ಟನಾದ ಮೇಲೆ ದಾವೀದನನ್ನು ಮತ್ತೆ ದೇವರು ಇನ್ನೊಬ್ಬ ದೇವದೂತನ ಪ್ರವಾದಿಯ ಮುಖಾಂತರವಾಗಿ ಆತನನ್ನು ಆರಿಸ್ತಾನೆ. ದಾವೀದನ ಒಂದು ರಾಜ್ಯದಲ್ಲಿ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ನಡೆಯುವಂಥ ಒಂದು ರಾಜ್ಯಭಾರವು ಒಳ್ಳೆಯ ಒಂದು ತಕ್ಕ ಮಟ್ಟಿನಲ್ಲಿ ನಡೆಯುತ್ತೆ. ಆದರೂ ಸಹ ಭ್ರಷ್ಟರಾಗುವಂತಹ ಒಂದು ಕಾರ್ಯವು ಆಗಿರುವಂಥದ್ದಾಗಿದೆ. ಆದರೆ ಇಲ್ಲಿ ಈ ಒಂದು ಬಂದಂಥ ಈ ಒಂದು ಯೇಸು ಸ್ವಾಮಿ ಈ ರಾಜನ ಮುಖಾಂತರವಾಗಿ ಭ್ರಷ್ಟತನವಲ್ಲ, ಎಲ್ಲವೂ ಸಹ ಧಾರಾಳವಾಗಿ ಇರುವಂತಹ, ಎಲ್ಲವೂ ಸಹ ಸಮಾನವಾಗಿ ಸಿಗುವಂತಹ, ಎಲ್ಲರೂ ಸಹ ಸಮಾನರಾಗಿ ಬಾಳುವಂತಹ, ಬಾಳುವಿಕೆಯನ್ನು ನೀಡುವಂತಹ ರಾಜನಾಗಿದ್ದಾನೆ ನಮ್ಮ ಯೇಸು ಸ್ವಾಮಿಯು. ಯಾಕಂದರೆ ಇವತ್ತು ಸಮಾಜದಲ್ಲಿ ಯಾವುದೇ ಒಂದು ಸ್ಥಿತಿಯಲ್ಲಿ ನಾವು ನೋಡುವುದಾದರೆ ಯಾವುದೇ ಒಂದು ರೀತಿಯಲ್ಲಿ ಸಮಾನತೆ ಇಲ್ಲ. ದಾವೀದನನ್ನು ಆರಿಸಿಕೊಂಡಂತಹ ಸಂದರ್ಭದಲ್ಲಿ ಸಮಾನತೆ ಸಿಗುತ್ತೆ ಎಂಬುದಾಗಿ ಬಯಸಿದರು. ಆದರೆ ತಕ್ಕ ಮಟ್ಟಿನಲ್ಲಿ ಮಾತ್ರನೇ ಅದು ಕೆಲಸ ಆಗಿರುವಂಥದ್ದು. ಯೇಸು ಸ್ವಾಮಿ ಆ ರೀತಿಯಲ್ಲ, ಎಲ್ಲರೂ ಸಹ ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗಬೇಕೆಂಬುದಾಗಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಆತನನ್ನು ನಂಬುವ ಪ್ರತಿಯೊಬ್ಬನೂ ನಾಶವಾಗದೆ ಎಲ್ಲರೂ ಸಹ ನಿತ್ಯ ಜೀವನ ಪಡೆಯಬೇಕೆಂಬುದಾಗಿ, ಎಲ್ಲರೂ ಸಹ ಸಮಾನರಾಗಿ ಬಾಳಬೇಕೆಂಬುದಾಗಿ, ಎಲ್ಲರೂ ನನ್ನ ಮಕ್ಕಳಾಗಿ ಜೀವಿಸಬೇಕೆಂಬುದಾಗಿ ಇರುವಂಥ ರಾಜನು ಈತನಾಗಿದ್ದಾನೆ. ಅದಕ್ಕೆ ಆ ಒಂದು ಯೆರೂಸಲೇಮಿಗೆ ಆತನ ಒಂದು ಪ್ರಯಾಣವನ್ನು ಮಾಡುವಂಥದ್ದಾಗಿರುವಂಥದ್ದಾಗಿದೆ. ಅದಕ್ಕೆ ಆಶೀರ್ವಾದ ಮೇಲಣ ಲೋಕದಲ್ಲಿ ಜಯ ಎಂದು ಆರ್ಭಟಿಸಿದರು. ಯಾವುದು ಈ ಮೇಲಣ ಲೋಕ ಅಂದರೆ ಪರಲೋಕವೆಲ್ಲವೂ ಸಹ ಒಂದು ಸಂತೋಷ ಭರಿತವಾಯಿತು ಎಂಬುದಾಗಿ ಅಲ್ಲಿ ಜನಸಮೂಹವು ಹೇಳುವಂಥದ್ದಾಗಿದೆ. ಅಂದರೆ ಇಲ್ಲಿ ನಾವು ನೋಡುವಂಥ ಇನ್ನೊಂದು ವಿಚಾರ,
ಈ ಒಂದು ರಾಜನು ಪರಲೋಕದಲ್ಲಿ ಸಂತೋಷಿಸಲಿಕ್ಕೆ ಎಲ್ಲರನ್ನ ಕೊಂಡೊಯ್ಯಲಿಕ್ಕೆ ಬಂದಂಥ ರಾಜನಾಗಿದ್ದಾನೆ. ಎಲ್ಲರೂ ಈ ಲೋಕದಲ್ಲಿದ್ದಂಥ ರಾಜರುಗಳು, ಈ ಲೋಕದಲ್ಲಿರುವಂಥ ದೊರೆಗಳು, ಈ ಲೋಕದಲ್ಲಿದ್ದಂತಹ ಪಾಳ್ಯಗಾರರು, ಈ ಲೋಕದಲ್ಲಿದ್ದಂಥ ಎಲ್ಲರೂ ಸಹ ಈ ಲೋಕಕ್ಕೆ ಸೀಮಿತವಾಗಿ ಹೋದರು. ಆದರೆ ಇಲ್ಲಿ ಬಂದಂಥ ಯೇಸು ಸ್ವಾಮಿಯು ಶಾಂತಿಯನ್ನಲ್ಲ, ಮತ್ತು ಒಂದು ಏನು ಆ ಒಂದು ಸಮಾನತೆ ಅಲ್ಲ, ಪ್ರತಿಯೊಬ್ಬರೂ ಸಹ ಎಲ್ಲ ಪರಿಪೂರ್ಣವಾದಂಥ ಒಂದು ರೀತಿಯಲ್ಲಿ ದೇವರ ಸನ್ನಿಧಾನದಲ್ಲಿ ಇರಲಿಕ್ಕೆ ಒಂದು ಸೂಕ್ತವಾದಂಥ ಒಂದು ಜೀವಿತವನ್ನು ಕೊಡಲಿಕ್ಕೆ ಆತನು ಬಯಸುವಂಥ ದೇವರಾಗಿದ್ದಾನೆ. ಅದಕ್ಕಾಗಿ ಎಲೆ ಕಷ್ಟಪಡುವವರೇ, ಹೊರವತ್ತುವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಆತನು ನಿಮ್ಮನ್ನು ಕರೆಯುವಂಥವನಾಗಿದ್ದಾನೆ. ನನ್ನ ಬಿಟ್ಟರೆ ಬೇರೆ ಯಾರೂ ಸಹ ನಿಮ್ಮನ್ನು ದೇವರ ಒಂದು ರಾಜ್ಯಕ್ಕೆ ಸೇರಿಸಲಿಕ್ಕೆ ಯಾರಿಂದಲೂ ಸಹ ಸಾಧ್ಯವಿಲ್ಲ. ನಾನು ಮಾತ್ರನೇ ನಿಮ್ಮ ಒಂದು ಪಾಪಗಳಿಂದ ಬಿಡಿಸಲಿಕ್ಕೆ ಶಕ್ತನು, ಇನ್ಯಾರಿಂದಲೂ ಸಾಧ್ಯವಿಲ್ಲ. ವಾಕ್ಯವು ಒತ್ತಿ ಒತ್ತಿ ಹೇಳುವಂಥದ್ದಾಗಿದೆ. ಈ ಒಂದು ಇದಕ್ಕಿಂತ ಮುಂಚೆ ಇರುವಂಥ ಎಲ್ಲ ರಾಜ್ಯಗಳು, ಎಲ್ಲ ರಾಜರುಗಳು, ಎಲ್ಲ ಸಾಮ್ರಾಜ್ಯಗಳು ಪಾಪವನ್ನು ಹೊತ್ತಂಥದ್ದಾಗಿ, ನಾಶವನ್ನು ಹೊತ್ತಂಥದ್ದಾಗಿ ಎಲ್ಲವೂ ಸಹ ಸರ್ವನಾಶವಾಯಿತು. ಆದರೆ ಯೇಸು ಸ್ವಾಮಿಯು ನಿಜವಾದಂಥ ರಾಜನಾಗಿ ಆತನು ಶಾಶ್ವತವಾದಂತಹ ಗುಡಾರಗಳನ್ನು, ಶಾಶ್ವತವಾದಂಥ ತನ್ನ ಒಂದು ಸಾನ್ನಿಧ್ಯವನ್ನು ಮುಂದುವರಿಸಲಿಕ್ಕೆ ಬಂದಂಥ ದೇವರು ಆತನಾಗಿದ್ದಾನೆ. ಶಾಂತಿ, ಸಮಾನತೆ ಮತ್ತು ದೇವರೊಟ್ಟಿಗಿರುವಂತಹ ಸಂಬಂಧವನ್ನು ಮತ್ತೆ ಕೂಡಿಸಲಿಕ್ಕೆ ಬಂದಂಥ ದೇವರು ಆತನಾಗಿದ್ದಾನೆ. ಮುಖ್ಯವಾಗಿ ಈ ಒಂದು ಗುರುತೇನೆಂದರೆ ಆತನು ಕತ್ತೆಯ ಮೇಲೆ ಬರುವಂತಹ ದೇವರ ರಾಜ್ಯಕ್ಕೆ ಕೊಂಡೊಯ್ಯುವಂತಹ ಸಮಾಧಾನ ಸೂಚಕವಾದಂತಹ ರಾಜನು ಈತನಾಗಿದ್ದಾನೆ. ಅದಕ್ಕಾಗಿ ನಾವು ಈ ರಾಜನನ್ನು, ನಮ್ಮ ಯೇಸು ಸ್ವಾಮಿಯನ್ನು ನಂಬುವುದಾದರೆ ಈ ಲೋಕದಲ್ಲಿ ನಾವು ಜೀವಿಸುವಂಥ ಸಮಾಜದಲ್ಲಿ ಎಲ್ಲ ರೀತಿಯಲ್ಲೂ ಸಹ ಆಶೀರ್ವಾದಗಳನ್ನು ಕೊಟ್ಟು, ಶಾಂತಿ ಸಮಾಧಾನವನ್ನು ಕೊಟ್ಟು, ತನ್ನೊಂದಿಗೆ ಸಮಾನತೆಯನ್ನು ಇಟ್ಟು ಮತ್ತು ತನ್ನ ಒಂದು ಜೀವನವನ್ನು ಪರಿಪೂರ್ಣವಾಗಿ ಗೊಳಿಸಿಕೊಂಡು ನಾವು ದೇವರ ಹತ್ರ ಹೋದರೆ ದೇವರ ರಾಜ್ಯದಲ್ಲಿ ಸಿಗುವಂಥ ಒಂದು ಭಾಗ್ಯವು ನಮ್ಮದಾಗಿರುವಂಥದ್ದಾಗಿದೆ. ಜಯಮಾಲೆಯನ್ನು ಕೊಡುತ್ತೇನೆ ಎಂಬುದಾಗಿ, ನಿಮಗೆ ನನ್ನ ಒಂದು ಬಲಗಡೆಯಲ್ಲಿ ಎಡಗಡೆಯಲ್ಲಿ ಸ್ಥಾನಮಾನಗಳನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿದಂಥ ದೇವರು ಇದೇ ಒಂದು ಉದ್ದೇಶವಾಗಿರುವಂಥದ್ದಾಗಿದೆ. ಇದೇ ಒಂದು ಗರಿಗಳ ಭಾನುವಾರವಾಗಿದೆ. ಅದಕ್ಕಾಗಿ ದೇವರೇ, ನನ್ನ ಜೀವನದಲ್ಲಿ ಶಾಂತಿಯನ್ನು, ಸಮಾನತೆಯನ್ನು ನಿನ್ನ ರಾಜ್ಯದಲ್ಲಿ ನಮಗೆ ಒದಗಿಸಿಕೊಡ್ರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿ ಎರಳುವಾಗಿ ದೇವನೇ, ರಾಜನೇ, ಅಪ್ಪ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಇಗೋ ಸ್ವಾಮಿ, ನಿನ್ನ ರಾಜ್ಯದ ಗುಟ್ಟುಗಳನ್ನು ನಮಗೆ ತಿಳಿಯಪಡಿಸೋದಕ್ಕಾಗಿ ಸ್ತೋತ್ರ ದೇವ. ಅಪ್ಪ, ನಮಗೆ ಶಾಂತಿ ಸಮಾನತೆಯನ್ನು ನೀವು ಕೊಟ್ಟು ನಿಮ್ಮ ರಾಜ್ಯದ ಒಂದು ಬಾಧ್ಯತೆಯನ್ನು ಕೊಡಲಿಕ್ಕೆ ಬಂದಂಥ ದೇವರೇ, ಈ ಒಂದು ಬಾಧ್ಯತೆಯನ್ನು ನಾವು ಅರ್ಥ ಮಾಡಿಕೊಂಡು ನಿನ್ನ ಒಂದು ಚಿತ್ತದ ಪ್ರಕಾರ, ನಿನ್ನ ವಾಕ್ಯದ ಪ್ರಕಾರ ನಾವು ಜೀವಿಸಲಿಕ್ಕಾಗುವಂತೆ ಈ ಒಂದು ವಿಡಿಯೋವನ್ನು ನೋಡುವಂಥ ಪ್ರತಿಯೊಬ್ಬರ ಒಂದು ಜೀವಿತದಲ್ಲಿ ಆಶೀರ್ವಾದಗಳನ್ನು ಕೊಟ್ಟು ಅಪ್ಪ, ನಿಮ್ಮ ಒಂದು ಸತ್ಯವನ್ನು ಅರ್ಥ ಮಾಡಿಕೊಂಡು, ಇಗೋ ಸ್ವಾಮಿ, ನಿನ್ನ ಒಂದು ಮಾರ್ಗದಲ್ಲಿ ನಾನೇ ಸತ್ಯವು ಜೀವವು ಮಾರ್ಗವು ಎಂಬುದಾಗಿ ಹೇಳಿದಂಥ ಯೆಸಯ್ಯ, ನಿನ್ನ ಮಾರ್ಗದಲ್ಲಿ ನಡೀಲಿಕ್ಕಾಗುವಂತೆ ದೇವರೇ, ಎಲ್ಲರಿಗೂ ಸಹ ಬಲವನ್ನು, ಜ್ಞಾನವನ್ನು, ಬುದ್ಧಿಯನ್ನು, ವಿವೇಕವನ್ನು ನೀವು ದಯಪಾಲಿಸಿಕೊಡ್ರಿ. ಹಾಗೆ ಯಾವುದೇ ಒಂದು ಜೀವನದಲ್ಲಿ, ಯಾರೇ ಒಂದು ಜೀವಿತದಲ್ಲಿ ಏನೇ ಕಷ್ಟಗಳಿದ್ದರೂ ಸ್ವಾಮಿ, ಬಿಡುಗಡೆಯನ್ನು ಕೊಡ್ರಿ. ಅವರ ಒಂದು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ನೀವು ಒದಗಿಸ್ಕೊಡ್ರಿ. ನಿಮ್ಮ ಚಿತ್ತದ ಪ್ರಕಾರವಾಗಿ ಅವ್ರನ್ನ ನಡೆಸಿ ನೀವು ಪರಿಪಾಲಿಸಬೇಕೆಂಬುದಾಗಿ ಎಲ್ಲವೂ ಸಹ ನಾವು ಪ್ರಭು ಒಡೆಯನು ರಕ್ಷಕನಾಗಿರುವಂಥ
ಯೇಸುವೆ ನಿಮ್ಮ ನಾಮದಲ್ಲಿ ಸಂಸ್ಥೆ ಪ್ರಾರ್ಥಿಸಿ ಬೇಡಿಕೊಳ್ಳುವಂತರಾಯ್ತು ಕರ್ತನೆ. ಆಮೇಲೆ ಪ್ರೈಸ್ ದಿ ಲಾರ್ಡ್.